ಕೋಡುಬಳೆ ಅಂದ್ರೆ ಅಡುಕಲೆ. ಕಾಂಗ್ರೆಸ್ ಪಾಳಿದಲ್ಲಿ ಈಗ ಬಂಡಾಯದ ಬೆಂಕಿ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕೈ ಶಾಸಕರ ಆಕ್ರೋಶದ ಕಟ್ಟೆ ಒಡೆದ್ಬಿಟ್ಟಿದೆ. ಬರೋಬ್ಬರಿ 22ಕ್ಕೂ ಹೆಚ್ಚು ಶಾಸಕರು ಮಂತ್ರಿಗಿರಿ ಸಿಗದೆ ರೊಚ್ಚಿಗೆದ್ದಿದ್ದಾರೆ. ಒಬ್ರು ಈಗಾಗಲೇ ರಾಜೀನಾಮೆಯ ಬಾಂಬ್ ಸಿಡಿಸಿದರೆ ನಿಗಮಮಂಡಳಿ ಸ್ಥಾನಕ್ಕೆ ಗುಡ್ ಬೈ ಹೇಳೋದಕ್ಕೆ ಇನ್ನೂ ಕೆಲವರು ಸಜ್ಜಾಗಿದ್ದಾರೆ. ಸಚಿವ ಸ್ಥಾನ ವಂಚಿತ ಶಾಸಕರು ರೆಬೆಲ್. ಸಿಎಂ ಡಿಕೆ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಟ್ರಬಲ್. 20ಕ್ಕೂ ಹೆಚ್ಚು ಅತೃಪ್ತ ಶಾಸಕರು ಪ್ರತ್ಯೇಕ ಸಭೆಗೆ ಪ್ಲಾನ್. ಶೀಘ್ರವೇ ಹೈಕಮಾಂಡ್ ಭೇಟಿಗೂ ಹಿರಿಯ ಶಾಸಕರ ಚಿಂತನೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಂಪುಟ ವಿಸ್ತರಣೆ ಜೊತೆಗೆ ಸಂಕಟವೂ ವಿಸ್ತರಣೆಯಾಗಿದೆ. ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಇಂಡಿ ಶಾಸಕ ಯಶವಂತರಾಯಗೌಡ ರಾಜೀನಾಮೆ ಕೊಟ್ಟಿದ್ದಾರೆ. ಟಿಬಿ ಜಯಚಂದ್ರ ಹಂಗಾಮಿ ಸ್ಪೀಕರ್ ಹುದ್ದೆಯನ್ನೇ ತಿರಸ್ಕರಿಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಕೂಡ ರಿಸೈನ್ ಲೆಟರ್ ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ಶಾಸಕ ಗುಬ್ಬಿ ಶ್ರೀನಿವಾಸ್ ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಮುಂದಾಗಿದ್ದಾರೆ. ಆದ್ರೆ ಒಂದೆಡೆ ಸಚಿವ ಸ್ಥಾನ ವಂಚಿತ ಶಾಸಕರು ರಾಜೀನಾಮೆ ಎಚ್ಚರಿಕೆ ನೀಡ್ತಾ ಇದ್ರೆ, ಇದಕ್ಕೆ ಜಗ್ಗದ ಸಿಎಂ ಡಿಕೆ ರಾಜೀನಾಮೆ ಕೊಡುವವರು ಕೊಡ್ಲಿ, ಅದನ್ನ ಕೂಡಲೇ ಅಂಗೀಕರಿಸ್ತೀವಿ ಅಂತ ಗುಡುಗಿದ್ದಾರೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ರೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಸಂಪುಟ ವಿಸ್ತರಣೆಯಲ್ಲಿ ಘಟಾನುಘಟಿ ನಾಯಕರಿಗೆ ಸ್ಥಾನ ಸಿಕ್ಕಿಲ್ಲ. ಇದರಿಂದ ಕಾಂಗ್ರೆಸ್ ಹಿರಿಯ ಶಾಸಕರು ಅಸಮಾಧಾನ ತೀವ್ರಗೊಳ್ತಾ ಇದ್ದು ಪ್ರತ್ಯೇಕ ಸಭೆಗೆ ಪ್ಲಾನ್ ಮಾಡಿದ್ದಾರೆ. ಯಶವಂತರಾಯಗೌಡ, ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಎಂವೈ ಗೋಪಾಲಕೃಷ್ಣ, ತನ್ವೀರ್ ಸೇಠ್, ಆರ್.ವಿ. ದೇಶಪಾಂಡೆ, ಅಪ್ಪಾಜಿ ನಾಡಗೌಡ, ಕೆ ವೆಂಕಟೇಶ್, ಎಸ್.ಆರ್. ಶ್ರೀನಿವಾಸ್, ಎಂಸಿ ಸುಧಾಕರ್, ವೆಂಕಟ ಶಿವಾರೆಡ್ಡಿ, ಬಸವರಾಜ್ ನೀಲಪ್ಪನವರ್, ರಹೀಂ ಖಾನ್, ಬಿಕೆ ಸಂಗಮೇಶ್ವರ, ಪ್ರಸಾದ್ ಅಬ್ಬಯ್ಯ, ಬೇಳೂರು ಗೋಪಾಲಕೃಷ್ಣ, ಹಂಪನಗೌಡ ಬಾದರ್ಲಿ, ಎಸ್.ಎನ್. ನಾರಾಯಣಸ್ವಾಮಿ, ಎಚ್.ಕೆ. ಪಾಟೀಲ್, ಆರ್.ಬಿ. ತಿಮ್ಮಾಪುರ, ಕೆ.ವೈ. ನಂಜೇಗೌಡ ಸೇರಿ ಹಲವರು ಪ್ರತ್ಯೇಕ ಸಭೆ ನಡೆಸೋ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಇಷ್ಟೇ ಅಲ್ಲ, ಹಿರಿಯ ಹಾಗೂ ಕಿರಿಯ ಶಾಸಕರನ್ನ ಒಳಗೊಂಡ ನಿಯೋಗವು ಶೀಘ್ರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಂಪುಟ ವಿಸ್ತರಣೆಯಲ್ಲಿ ಉಂಟಾಗಿರುವ ಅಸಮಾಧಾನ, ಪ್ರಾದೇಶಿಕ ಹಾಗೂ ಸಾಮಾಜಿಕ ಸಮತೋಲನದ ಕೊರತೆ ಮತ್ತು ಪಕ್ಷದೊಳಗಿನ ಬೆಳವಣಿಗೆಗಳ ಕುರಿತು ಮನವರಿಕೆ ಮಾಡಿಕೊಡುವಂತೆ ಚಿಂತನೆ ನಡೆಸಿದೆ. ತಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಸಿಗದಿದ್ರೆ ಸಾಮೂಹಿಕ ರಾಜೀನಾಮೆ ಸೇರಿದಂತೆ ಕಠಿಣ ನಿರ್ಧಾರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಎನ್ನಲಾಗಿದೆ. ಅತೃಪ್ತ ಶಾಸಕರ ಮನವೊಲಿಸಲು ಸಿಎಂ ಡಿಕೆ ಶಿವಕುಮಾರ್ ಕಸರತ್ತು. ಎಂ ಕೃಷ್ಣಪ್ಪ ಮತ್ತು ಟಿಬಿ ಜಯಚಂದ್ರ ಮನೆಗೆ ಚೆಲುವರಾಯಸ್ವಾಮಿ, ಬಾಲಕೃಷ್ಣ ಭೇಟಿ. ಶಾಸಕ ಎಂ ಕೃಷ್ಣಪ್ಪ ಮತ್ತು ಇವರ ಪುತ್ರ ಪ್ರಿಯಾಕೃಷ್ಣ ಬೆಂಬಲಿಗರು ನಿನ್ನೆ ಕೆಪಿಸಿಸಿ ಕಚೇರಿ ಬಳಿ ಉಗ್ರ ಪ್ರತಿಭಟನೆ ನಡೆಸಿದ್ದು ಕೈ ನಾಯಕರನ್ನ ಬೆಚ್ಚಿ ಬೀಳಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ನಿನ್ನೆ ವಿಜಯನಗರದಲ್ಲಿರುವ ಎಂ ಕೃಷ್ಣಪ್ಪರ ಮನೆಗೆ ಸಚಿವರಾದ ಚೆಲುವರಾಯಸ್ವಾಮಿ ಮತ್ತು ಕೃಷ್ಣಪ್ಪರ ಸಂಬಂಧಿಯೂ ಆಗಿರುವ ಸಚಿವ ಬಾಲಕೃಷ್ಣ ಭೇಟಿ ನೀಡಿದ್ರು. ಬಳಿಕ ಮಾತನಾಡಿದ ಚೆಲುವರಾಯಸ್ವಾಮಿ, ಎಂ ಕೃಷ್ಣಪ್ಪ ನಮಗೆ ಹಿರಿಯಣ್ಣ ಇದ್ದಂತೆ, 2-3 ಸಲ ವ್ಯತ್ಯಾಸ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರೇ ಕೃಷ್ಣಪ್ಪ ಜೊತೆ ಖುದ್ದು ಮಾತನಾಡಿ ಗೊಂದಲ ಬಗೆಹರಿಸ್ತಾರೆ ಅಂತ ತಿಳಿಸಿದ್ರು. ಸಾಕಷ್ಟು ವ್ಯತ್ಯಾಸ ರಾಜಕೀಯವಾಗಿ ಆಗಿದೆ, ಇಲ್ಲ ಅಂತ ಏನಿಲ್ಲ. ಅವರಿಗೆ 2-3 ಸಂದರ್ಭದಲ್ಲಿ ವ್ಯತ್ಯಾಸ ಆಗಿದೆ. ಇದು ಒಂದೇ ಸಂದರ್ಭದಲ್ಲ, 2-3 ಸಂದರ್ಭದಲ್ಲಿ ವ್ಯತ್ಯಾಸ ಆಗಿದೆ. ಅದನ್ನು ಪಾರ್ಟಿನೇ ಸರ್ ಮಾಡಬೇಕು, ಪಾರ್ಟಿ ನಾಯಕರೇ ಸರ್ ಮಾಡಬೇಕು. ಶಾಸಕ ಕೃಷ್ಣಪ್ಪ ಮಾತಾಡಿ, ನಮಗೆ ಗೊತ್ತಿರದೆ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ, ಅವರನ್ನ ಕರೆಸಿ ಮಾತನಾಡ್ತೀನಿ ಅಂತ ತಿಳಿಸಿದ್ರು. ಅವರು ತೀರ್ಮಾನ ತಗೊಂಡು ಮಾಡಿರೋದು ಕಾರ್ಯಕರ್ತರು, ಅವರು ನಮ್ಮನ್ನೇನು ಕೇಳಿ ಏನು ಮಾಡಿದ್ದಲ್ಲ, ಅದು ಅವ್ರ ಪಾಟಿಗೆ ಅವ್ರೇನೋ ಮಾಡಿದ್ದಾರೆ, ಅವ್ರಿಗೆಲ್ಲ ನಾನು ಮಾತಾಡ್ತೀನಿ. ಟಿಬಿ ಜಯಚಂದ್ರ ನಿವಾಸಕ್ಕೂ ಸಚಿವ ಚೆಲುವರಾಯಸ್ವಾಮಿ, ಬಾಲಕೃಷ್ಣ ಭೇಟಿ. ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ಮುನಿಸಿಕೊಂಡಿರುವ ಟಿಬಿ ಜಯಚಂದ್ರರ ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಸಚಿವರಾದ ಚೆಲುವರಾಯಸ್ವಾಮಿ ಮತ್ತು ಎಚ್ ಸಿ ಬಾಲಕೃಷ್ಣ ಹಾಗೂ ಕುಣಿಗಲ್ ಶಾಸಕ ರಂಗನಾಥ್ ಭೇಟಿ ನೀಡಿದ್ರು. ಕೆಲವು ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ವ್ಯತ್ಯಯ ಆಗಿದೆ. ಸಿಎಂ ಅವರೇ ಮುಂದಿನ 2-3 ದಿನಗಳಲ್ಲಿ ಇದನ್ನ ಸರಿಪಡಿಸಲಿದ್ದಾರೆ ಅಂತ ಭೇಟಿ ಬಳಿಕ ಚೆಲುವರಾಯಸ್ವಾಮಿ ತಿಳಿಸಿದ್ರು. ಜಯಚಂದ್ರಣ್ಣಂದು ಪ್ರಾಬ್ಲಮ್ ಇಲ್ಲ, ಜಯಚಂದ್ರಣ್ಣ ಶಿವಕುಮಾರ್ ಅವ್ರ ಪರ. ಬಟ್ ಕಾರ್ಯಕರ್ತರು ನೋವಾಗಿದೆ, ನಮ್ಮ ಒಬ್ಬ ಹಿರಿಯ ಇದು ಒಂದು ಕುಂಚಿಟಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಅವರ ಕೋರಿಕೆ ಇದೆ. ಇದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅಂತ ಒಂದು 2-3 ದಿನದಲ್ಲಿ ಏನೋ ಒಂದು ಮಾಡಿ ಮುಖ್ಯಮಂತ್ರಿಗಳು ಸರಿಪಡಿಸ್ತಾರೆ. ಸಿದ್ದರಾಮಯ್ಯ ಬೆಂಬಲಿಗ ಅಂತ ಸಚಿವ ಸ್ಥಾನ ನೀಡಿಲ್ಲ, ಎಂಸಿ ಸುಧಾಕರ್ ಆರೋಪ. ನಾನು ಸಿದ್ದರಾಮಯ್ಯ ಬೆಂಬಲಿಗ ಅಂತ ದ್ವೇಷ ಮಾಡಿ ನನಗೆ ಸಚಿವ ಸ್ಥಾನ ನೀಡಿಲ್ಲ ಎಂದು ಮಾಜಿ ಸಚಿವ ಎಂಸಿ ಸುಧಾಕರ್ ಆರೋಪಿಸಿದ್ದಾರೆ. ಹೀಗೆ ದ್ವೇಷ ಮುಂದುವರಿಸಿದ್ರೆ ಸಮಸ್ಯೆ ಕಾದಿದೆ ಅಂತ ಎಚ್ಚರಿಸಿದ್ದಾರೆ. ಎಲ್ಲೋ ಒಂದು ಕಡೆ ಒಬ್ಬ ಮುಖ್ಯಮಂತ್ರಿ ಜೊತೆ ಒಬ್ಬ
ಅವರ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿ ಆತ್ಮೀಯವಾಗಿ ಅಥವಾ ಅವರನ್ನು ಅಭಿಮಾನಿಸ್ಕೊಂಡಿರುವಂಥದ್ದೇ ತಪ್ಪಾಯ್ತೇನೋ ಅಂತಕ್ಕಂಥ ಪರಿಸ್ಥಿತಿ ಇದೆ. ಪಕ್ಷ ಗೆಲ್ಲಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಇವತ್ತು ಎಚ್ಚರಿಕೆ ವಹಿಸಬೇಕು. ದ್ವೇಷ ಮಾಡುವಂಥದ್ದು ಸರಿಯಲ್ಲ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಆತ್ಮೀಯರಾಗಿದ್ದರು, ಇನ್ನೊಬ್ರಿಗೆ ಆತ್ಮೀಯರಾಗಿದ್ದರು, ಇವರು ನಮ್ಮ ಬಣ ಅಲ್ಲ ಇನ್ನೊಂದು ಬಣ ಅಂತ ನೀವು ಮಾಡಿದ್ರೆ ಇದು ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುತ್ತೆ. ಇನ್ನು ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ, ಸಿದ್ದರಾಮಯ್ಯ ಕೂಡ ನಮಗೆ ಮೋಸ ಮಾಡಿದ್ರು, ಡಿ.ಕೆ. ಶಿವಕುಮಾರ್ ನಮ್ಮನ್ನ ಹತ್ತಿರಕ್ಕೆ ಸೇರಿಸಲ್ಲ ಅಂದಿದ್ದಾರೆ. ಸಿದ್ದರಾಮಣ್ಣವ್ರನ್ನ ನನ್ನ ದೇವರು, ನನ್ನ ತಂದೆ ಸಮಾನರು ಅಂತೇಳಿ ಬಯಲೆಕ್ಷನಲ್ಲಿ ಹೋಗಿ ಅವ್ರ ಪರವಾಗಿ ಕೆಲಸ ಮಾಡಿದಂಥವನ್ನ ನಾನು ಯಾಗೋ ಕಡೆಯಲ್ಲಿ ಅವರು ಕೂಡ ಅದನ್ನು ಕೈ ಬಿಟ್ಟರು. ಸಚಿವ ಸ್ಥಾನ ವಂಚಿತ ಶಾಸಕರ ಬಂಡಾಯ ಸಿಎಂ ಡಿ.ಕೆ. ಶಿವಕುಮಾರ್ಗೆ ತಲೆನೋವು ತರಿಸಿದೆ. ನಿನ್ನೆ ವಿಧಾನಸೌಧದಲ್ಲಿ ಕೆಲ ಶಾಸಕರ ಜೊತೆ 1-to-1 ಸಭೆ ನಡೆಸಿರುವ ಮುಖ್ಯಮಂತ್ರಿ ಇವತ್ತು ಕೂಡ ಅಸಮಾಧಾನಿತರನ್ನ ಖುದ್ದು ಭೇಟಿ ಮಾಡಿ ಮನವೊಲಿಸಲು ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಕೋಡುಬಳೆ ಅಂದ್ರೆ ಅಡುಕಲೆ.